ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ABC ಜ್ಯೂಸ್ ನ ಯಾವ ರೀತಿ ಮನೇಲೆ ಮಾಡಿ ಸ್ಟೋರೇಜ್ ಮಾಡಬಹುದು, ಅದ್ರ ಜೊತೆಗೆ ಆಮ್ಲ ಜ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಕ್ಯೂಬ್ ರೀತಿ ಮಾಡಿ ತುಂಬಾ ದಿವಸ ಸ್ಟೋರೇಜ್ ಮಾಡಬಹುದು. ಇವಾಗ ಬೇಸಿಗೆ ಬಂತು, ತುಂಬಾ ನೀರಂತೂ ಕುಡಿತಾನೆ ಇರ್ತೀವಿ, ಅದ್ರ ಜೊತೆಗೆ ಒಂದೊಂದು ಕ್ಯೂಬ್ ಹಾಕ ಕುಡಿದ್ರೆ ತುಂಬಾ ಹೆಲ್ತ್ ಅಂತೂ ಬೆನಿಫಿಟ್ ಇದೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ABC ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ 2 ಕ್ಯಾರೆಟ್, 1 ಆಪಲ್, 1 ಬೀಟ್ರೂಟ್ ತಗೊಂಡು ನೀಟಾಗಿ ತೊಳೆದಿಟ್ಕೊಂಡಿದೀನಿ. ಇದನ್ನ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ABC ಜ್ಯೂಸ್ ನ ನಾವೇನು ಕುಡಿಬೇಕು, ಇದು ನಮ್ಮ ಬಾಡಿಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಹಾಗೆ ಇದನ್ನ ಪೋಷಕಾಂಶಗಳ ಕಣಜ ಅಂತಾನೆ ಕರಿಬಹುದು. ಆದ್ರಿಂದ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರೋದ್ರಿಂದ ನಮ್ಗೆ ಎವ್ರಿಡೇನೆ ತಗೊಳೋದ್ರಿಂದ ಹೆಲ್ತ್ ಬೆನಿಫಿಟ್ ತುಂಬಾನೇ ಇದೆ. ಬನ್ನಿ ಇವಾಗ ಬೀಟ್ರೂಟ್ ಇಂದ ಸ್ಟಾರ್ಟ್ ಮಾಡೋಣ. ಬೀಟ್ರೂಟ್ ಅಲ್ಲಿ ನಮ್ಗೆ ಏನೇನ್ ಪೋಷಕಾಂಶ ಇದೆ ಅಂತ ತಿಳಿಸ್ತೀನಿ. ಬೀಟ್ರೂಟ್ ಅಲ್ಲಿ ಹೇರಳವಾದ ಪೋಷಕಾಂಶನ ರಾಶಿನೇ ಇದೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕಬ್ಬಿಣಾಂಶ ಇದೆ. ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, ರಕ್ತದ ಶುದ್ಧೀಕರಣವಾಗುತ್ತೆ, ರಕ್ತ ಹೆಚ್ಚಾಗುತ್ತೆ. ಸಂಪೂರ್ಣ ಆರೋಗ್ಯಕ್ಕೆ ಈ ಜ್ಯೂಸ್ ಬಹಳ ಒಳ್ಳೆಯದು. ವೇಟ್ ಲಾಸ್ ಮಾಡೋರಿಗೆ ಇದಂತೂ ಬಹಳ ಒಳ್ಳೆಯದು. ಯಾಕಂದ್ರೆ ಇದನ್ನ ಸೇವಿಸೋದ್ರಿಂದ ನಮ್ಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಲ್ಲ. ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಹಸಿವು ಕೂಡ ಆಗಲ್ಲ. ಇದರಿಂದ ನ್ಯಾಚುರಲ್ ಆಗಿ ನಾವು ವೇಟ್ ಲಾಸ್ ಕೂಡ ಮಾಡ್ಕೋಬಹುದು. ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಈ ಸುಕ್ ಬಂದಿರುತ್ತಲ್ಲ, ಅದು ಕೂಡ ನಮ್ಗೆ ಬೇಗ ಕಡಿಮೆ ಆಗುತ್ತೆ. ಕ್ಯಾರೆಟ್ ಇಂದ ಏನ್ ಹೆಲ್ತ್ ಬೆನಿಫಿಟ್ ಇದೆ ಅಂದ್ರೆ, ನಮ್ಗೆ ಕ್ಯಾರೆಟ್ ಇಂದ ಕಣ್ಣುಗಳಿಗೆ ದೃಷ್ಟಿ ದೋಷಕ್ಕೆ ನಿವಾರಣೆಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಮೆದುಳು ಕೂಡ ಚುರುಕಾಗುತ್ತೆ, ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಕ್ಯಾರೆಟ್ ನಲ್ಲಿ ಅಗಾಧವಾದ ಆರೋಗ್ಯಕಾರಿ ಪೋಷಕಾಂಶಗಳ ರಾಶಿನೇ ಇದೆ. ಕ್ಯಾರೆಟ್ ನಲ್ಲಿ ವಿಟಮಿನ್ A, B1, B2, B3, B6, C, E, K, ನಿಯೋಲಿನ್ ಅಂತಹ ಅಂಶಗಳು ಇದೆ. ಹಾಗೆ ಹಿಮೋಗ್ಲೋಬಿನ್ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಆಪಲ್ ಇಂದನೂ ಕೂಡ ವಿಟಮಿನ್ A1, B1, B2, B6, E, C, ಜಿಂಕ್ ಅಂತಹ ನಾರಿನಂಶಗಳು ಹೆಚ್ಚಾಗಿರುತ್ತೆ. ಮೂರನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಗೆ ಹೆಲ್ತಿಗೆ ತುಂಬಾನೇ ಬೆನಿಫಿಟ್ ಇದೆ. ಇದರಲ್ಲಿ ನಮ್ಗೆ ಕ್ಯಾಲರಿ ಕೂಡ ಕಡಿಮೆ ಇರುತ್ತೆ, ಫ್ಯಾಟ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ವೇಟ್ ಲಾಸ್ ಮಾಡೋರಿಗಂತೂ ತುಂಬಾನೇ ಒಳ್ಳೇದು. ಹಾಗೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಈ ಜ್ಯೂಸ್ ಒಳ್ಳೇದು. ಎತ್ತಿದೆಲ್ಲ ಆದ್ಮೇಲೆ ಮಿಕ್ಸಿ ಜಾರ್ಗೆ ಮೂರನ್ನು ಕೂಡ ಹಾಕಿ ಒಂದ್ ಅರ್ಧ ಲೋಟ ಅಷ್ಟು ನೀರು ಆಡ್ ಮಾಡ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು. ಈ ಪ್ರಾಡಕ್ಟ್ ನಾನು ಮೀಶೋದಿಂದ ತರಿಸಿದೀನಿ. ಫ್ರೀಜರ್ ಟ್ರೇ ಅಂತಾರೆ ಇದನ್ನ. ಪ್ಯಾಕ್ ಆಫ್ 4 ಬರುತ್ತೆ. ಕಾಂಬೋ ಆಫರ್ ಅಲ್ಲಿ ಇತ್ತು. ನಾನು ಆನ್ಲೈನ್ ಪೇಮೆಂಟ್ ಮಾಡಿದೆ. 131 ರೂಪೀಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಕಲರ್ ಮಲ್ಟಿ ಕಲರ್ ಅಲ್ಲಿ ಬಂದಿದೆ. ಮೀಶೋದಲ್ಲಿ ಕಾಂಬೋ ಆಫರ್ ಅಲ್ಲಿ ಸಿಕ್ತು ನನಗೆ. ಇದು ತುಂಬಾ ಚೆನ್ನಾಗಿದೆ. ಫೋಲ್ಡ್ ಮಾಡಬಹುದು, ಬೇಕಾದ್ರೆ ಬೆಂಡ್ ಕೂಡ ಮಾಡಬಹುದು. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಕಡಿಮೆ ಪ್ರೈಸ್ ಅಲ್ಲಿ ನಮ್ಗಂತೂ ಬೇಸಿಗೆಗೆ ಕ್ಯೂಬ್ ಮಾಡ್ಕೊಳಕ್ಕೆ, ಸ್ಕಿನ್ ಕೇರ್ ಗೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ 4 ಇರೋದನ್ನೇ ತಗೊಂಡೆ ನಾನು. ಇವಾಗ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಮೋಲ್ಡ್ ಹಾಕೊಂತಾ ಇದೀನಿ ನಾನು. ಮಿಕ್ಸಿಯಿಂದ ಒಂದ್ ಲೋಟಕ್ಕೆ, ಇಲ್ಲ ಅಂದ್ರೆ ಮಿಳ್ಳೆ ತರ ಇರುತ್ತಲ್ವಾ, ಅದಕ್ಕೆ ಬಗ್ಸ್ಕೊಳ್ಳಿ. ಯಾಕಂದ್ರೆ ಬಗ್ಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬಂದ್ರೆ ಚೆಲ್ಲೋಗ್ಬಿಡುತ್ತೆ. ನಾನು ಇದಕ್ಕೆ ಇವಾಗ ಬಗ್ಸ್ಕೊಂತಾ ಇದ್ದೀನಿ. ಬೇಸಿಗೆ ಬಂತು, ಬಿಸಿಲು ಕೂಡ ಜಾಸ್ತಿ ಇದೆ. ಹಾಗಾಗಿ ನಾವು ನೀರು ಕೂಡ ಚೆನ್ನಾಗಿ ಕುಡಿತಾ ಇರ್ತೀವಿ. ಅವಾಗ ಈ ತರ ಕ್ಯೂಬ್ ಹಾಕೊಂಡ್ ಕುಡಿದ್ರೆ ನಮ್ಗೆ ಹೆಲ್ತ್ಗೂ ಬೆನಿಫಿಟ್, ನಮ್ಗೆ ರಕ್ತನೂ ಕೂಡ ಹೆಚ್ಚಾಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾವುದೇ ಪ್ರಾಡಕ್ಟ್ ಅಂದ್ರೂ ಕೂಡ ನಾವು ಒಂದ್ಸಲಿ ವಾಶ್ ಮಾಡಿ ಎತ್ತಿಕ್ಕೋದೇ ಬೆಸ್ಟ್. ನಾನು ಕೂಡ ವಾಶ್ ಮಾಡ್ಕೊಂಡಾದ್ಮೇಲೆ ಮೋಡ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ನೀರ್ ಕ್ವಾಂಟಿಟಿ ಕಡಿಮೆ ಹಾಕೊಂಡು ಕೂಡ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಹಾಗೆ ನಾನು ಈ ಜ್ಯೂಸ್ ನ ಫಿಲ್ಟರ್ ಏನು ಮಾಡಿಲ್ಲ, ಡೈರೆಕ್ಟ್ ಆಗಿ ರುಬ್ಬಿಟ್ಬಿಟ್ಟು ಹಾಗೆ ಮೋಲ್ಡ್ ಹಾಕ್ತಾ ಇದೀನಿ. ಯಾಕಂದ್ರೆ ಫುಲ್ ಪೇಸ್ಟ್ ತರಾನೇ, ಜ್ಯೂಸ್ ತರಾನೇ ಆಗಿದೆ. ಮತ್ತೆ ಇದನ್ನ ಸೋಸೋದ್ರಿಂದ ಏನು ಪ್ರಯೋಜನ ಇಲ್ಲ. ವಿಟಮಿನ್ಗಳು ಹೆಚ್ಚಾಗಿರುತ್ತೆ, ಹಾಗೆ ಕುಡಿದ್ರೆ ಒಳ್ಳೇದು. ಬ್ಯಾಗು ಏನು ಸಿಗಲ್ಲ. ಕ್ಯೂಬ್ಸ್ ಬಂದ್ಬಿಟ್ಟು 37 ಏನೋ ಇದೆ ಇದ್ರಲ್ಲಿ ಟ್ರೇಯಲ್ಲಿ. ನಮ್ಗೆ ಆರಾಮಾಗಿ 20 ಡೇಸ್ ಕೂಡ ಬರುತ್ತೆ. ಒಂದು ಟ್ರೈ ಆಯ್ತು, ಈಗ ಮತ್ತೊಂದು ಟ್ರೈ ಕೂಡ ಆಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಗಟ್ಟಿಗೆನೆ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಈ ಜ್ಯೂಸ್ ನಾವು ಕುಡಿಯೋದ್ರಿಂದ ನಿಶಕ್ತಿ ಕೂಡ ಕಡಿಮೆ ಆಗುತ್ತೆ. ಇದು ಮೇನ್ ಆಗಿ ಕ್ಯಾನ್ಸರ್ ತಡೆಗಟ್ಟಬಹುದಂತೆ ಈ ಜ್ಯೂಸ್ ನ ಕುಡಿಯೋದ್ರಿಂದ. ಹಾಗೆ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಇದನ್ನ ಫ್ಯಾಟ್ ಕೂಡ ಕಡಿಮೆ ಮಾಡುತ್ತೆ. ನ್ಯಾಚುರಲ್ ಆಗಿ ನಾವು ಕೂಡ ವೇಟ್ ಲಾಸ್ ಮಾಡಬಹುದು. ಯಾರು ಕೂಡ ಮಿಸ್ ಮಾಡ್ತಾರೆ. 30 ಡೇಸ್ ಚಾಲೆಂಜ್ ತಗೊಂಡು ಎವ್ರಿ ಡೇ ನೀವು ಇದನ್ನ ಆರಾಮಾಗಿ ಟ್ರೈ ಮಾಡಬಹುದು. ಬಿಸಿನೀರು ಒಳಗೆ ಹಾಕ್ತಡ್ಕೆ ಎಲ್ಲ ಮೆಲ್ಟ್ ಆಗುತ್ತೆ. ಎವ್ರಿ ಡೇ ಕುಡಿಯಕ್ಕೆ ಕೂಡ ಚೆನ್ನಾಗಿರುತ್ತೆ. ಕಹಿನೂ ಇರಲ್ಲ. ಆಪಲ್ ಹಾಕಿರೋದ್ರಿಂದ ತುಂಬಾ ಸಿಹಿ ಅನ್ಸುತ್ತೆ. ಜ್ಯೂಸ್ ಕುಡ್ದಕ್ಕೆ ಫೀಲ್ ಆಗುತ್ತೆ. ಇದನ್ನ ಮೋಲ್ಡಿಗೆ ಹಾಕಾದ್ಮೇಲೆ ಫ್ರೀಜರ್ಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಆಮ್ಲ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಹೆಚ್ಕೊಂತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ ನಾನಿಲ್ಲಿ ಒಂದ್ 5-6. ಬೆಟ್ಟದ ನೆಲ್ಲಿಕಾಯಿ ಕೂಡ ನಮ್ಗೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ. ಇದ್ರಲ್ಲೂ ಕೂಡ ಈ ಜ್ಯೂಸ್ ನ ಮಾಡೋದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿ, ಕರ್ಬೇವು, ನಿಂಬೆಹಣ್ಣು, ಉಪ್ಪು ಹಾಗೆ ಶುಂಠಿ ತಗೊಂಡಿದ್ದೀನಿ. ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದ್ ಮಿಕ್ಸಿ ಜಾರ್ಗೆ ಬೆಟ್ಟದ ನೆಲ್ಲಿಕಾಯಿ,
ಹಾಗೆ ಸ್ವಲ್ಪ ಕರಿಬೇವು ಕೂಡ ಆಡ್ ಮಾಡ್ಕೊಂತಾ ಇದೀನಿ. ಶುಂಠಿ ಕೂಡ ಆಡ್ ಮಾಡ್ಕೊಂತಿದ್ದೀನಿ. ಶುಂಠಿನ ನಾನು ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಪಿಂಕ್ ಸಾಲ್ಟ್ ಕೂಡ ಬಳಸ್ಬೋದು. ನಾನು ಇಲ್ಲಿ ನಾರ್ಮಲ್ ಉಪ್ಪನ್ನೇ ಬಳಸ್ತಾ ಇದ್ದೀನಿ. ಹಾಗೆ ನಿಂಬೆಹಣ್ಣು ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ನಿಂಬೆಹಣ್ಣನ್ನ ನೀಟಾಗಿ ಹಿಂಡ್ಕೊಂಡ್ಬಿಟ್ಟು ಆಡ್ ಮಾಡ್ಕೊತಾ ಇದ್ದೀನಿ ಬೀಜ ತೆಗೀರಿ. ಇದನ್ನ ಎಲ್ಲ ಆಡ್ ಮಾಡ್ಕೊಂಡಾದ್ಮೇಲೆ ನೀರ್ನ ಆಡ್ ಮಾಡ್ದಲ್ನೆ ಹಾಗೇನೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ನುಣ್ಣಗೆ ಪೇಸ್ಟ್ ಆದ್ರೆ ಚೆನ್ನಾಗಾಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಅರ್ಧ ಪೇಸ್ಟ್ ಆದ್ಮೇಲೆ ಇವಾಗ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸ್ಗೆ ನಾನು ಜಾಸ್ತಿ ನೀರು ಆಡ್ ಮಾಡಿಲ್ಲ, ಸ್ವಲ್ಪ ಗಟ್ಟಿಗೆ ಇತ್ತು. ಇದನ್ನು ಕೂಡ ನಾನು ಫಿಲ್ಟರ್ ಮಾಡಿಲ್ಲ, ಹಾಗೆ ಕೂಡ ಹಾಕ್ತಾ ಇದ್ದೀನಿ ಮೋಲ್ಡ್ಗೆ. ಇದರಲ್ಲೂ ಕೂಡ ನಮಗೆ ಸ್ಕಿನ್ಗೆ, ಹೆಲ್ತ್ಗೆ, ಹಾಗೆ ಹೇರ್ ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ಹಾಗೆ ಅಂತ ತಿನ್ನಕ್ಕಾಗಲ್ಲ, ಕಹಿ ಇರುತ್ತೆ. ಈ ತರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಗಂತೂ ಆರೋಗ್ಯನೂ ಸುಧಾರಿಸುತ್ತೆ. ಹಾಗೆ ಹೇರಿಗೆ ಕೂಡ ಇದು ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು. ಯಾವಾಗ ಬೇಕಾದ್ರೂ ತಗೋಬಹುದು, ನೀವು ಮಧ್ಯಾಹ್ನ ಆದ್ರೂ ತಗೋಬಹುದು. ಹಾಗೆ ಮಾರ್ನಿಂಗ್ ಟೈಮಲ್ಲಿ ತಗೊಳ್ಳಿ, ಎವ್ರಿ ಡೇ ಮಿಸ್ ಮಾಡ್ದಂಗೆ. ಆವಾಗ ನಮ್ಗೆ ಹೆಲ್ತ್ ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ. ಫ್ರೀಜರ್ಗೆ ಇಟ್ಟು ಒನ್ ಡೇ ಆಗಿದೆ, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇವಾಗ ಎಲ್ಲ ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ಎತ್ತಿಡೋಣ ಅಂತ ತೆಗ್ದಿದ್ದೀನಿ ಫ್ರೀಜರ್ ಇಂದ. ಇವಾಗ ಕ್ಯೂಬ್ಸ್ ರೆಡಿ ಆಗಿದೆ. ಇದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಒಂದು ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಆರಾಮಾಗಿ ನಮ್ಗೆ ಇದೊಂದು ತಿಂಗಳು ಬರುತ್ತೆ. ಇಲ್ಲ ನಾವು ಜಾಸ್ತಿ ಕುಡಿತೀವಿ ಅಂದ್ರೂ 10 days 15 days ತನಕನೂ ಬರುತ್ತೆ. ನಾನು ಎಲ್ಲನೂ ಹಾಗೆ ಒಂದೊಂದೇ ತೆಗೆದ್ಬಿಟ್ಟು ಒಂದು ಬಾಕ್ಸ್ಗೆಲ್ಲ ಹಾಕಿಟ್ಕೊಂತಾ ಇದ್ದೀನಿ. ಒಂದೇ ಬಾಕ್ಸಿಗೆ ಹಾಕ್ತೆ, ಸಪ್ರೇಟ್ ಏನು ಮಾಡಿಲ್ಲ ನಾನು. ಇಲ್ಲಾಂದ್ರೆ ಜಿಪ್ ಲಾಕ್ ಕವರ್ ಇರುತ್ತಲ್ಲ, ಅದನ್ನ ತಗೊಳ್ಳಿ, ಅದಕ್ಕೆ ಹಾಕಿ ನೀಟಾಗಿ ಇಟ್ಕೋಬಹುದು. ಕವರಲ್ಲಿ ಇಟ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಬಾಕ್ಸ್ಗಿಂತನೂ ಕೂಡ. ನಾನು ಜಿಪ್ ಲಾಕ್ ಕವರ್ ಇರಲಿಲ್ಲ, ಹಾಗಾಗಿ ಹಾಗೆ ಬಾಕ್ಸ್ಗೆ ಹಾಕೋಣ ಅಂತ ಎಲ್ಲ ತೆಗ್ದು ಹಾಕ್ತಾ ಇದ್ದೀನಿ ಒಂದು ಕಂಟೈನರ್ಗೆ. ಆಗಿನ ಫುಡ್ ರೋಟೀನಲ್ಲಿ ನಮ್ಗೆ ಈ ತರ ಎಲ್ಲ ಮಾಡ್ಕೊಂಡ್ರೆ ಹೆಲ್ತ್ ತುಂಬಾ ಚೆನ್ನಾಗಿರೋದು. ಯಾಕಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಇವತ್ತೆಲ್ಲ ಎಲ್ಲ ಇರಬೇಕು. ಹಾಗೆ ಒಂದು ಕ್ರೀಮ್ ತಗೋಬೇಕು, ಅದು ತಗೋಬೇಕು ಅಂತಾನೆ ಜಾಸ್ತಿ ನೋಡ್ತಾ ಇರ್ತೀವಿ. ಯಾಕಂದ್ರೆ ಅಷ್ಟೊಂದು ಸಮಸ್ಯೆ ಇರುತ್ತೆ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು. ಎವ್ರಿ ಡೇ ನೀವು ಕೂಡ ಈ ತರ ಮಾಡಿ ಇಟ್ಕೊಳ್ಳಿ. ಆದಷ್ಟು ಇದನ್ನ ಬೆಳಗಿನ ಖಾಲಿ ಹೊಟ್ಟೆಲಿ ತಗೊಂಡ್ರೆ ಹೆಲ್ತಿಗೆ ಒಳ್ಳೇದು. ಹಾಗೆ ನಮಗೆ ಸ್ಟಮಕ್ ಕೂಡ ತುಂಬ್ದಂಗೆ ಫೀಲ್ ಆಗುತ್ತೆ. ತಿಂಡಿ ಕೂಡ ನಾವು ಕಡಿಮೆ ತಿಂತೀವಿ. ಹಾಗಾಗಿ ಕಾಫಿ ಬದಲು ಇದನ್ನ ಎವ್ರಿ ಡೇ ರೂಢಿ ಮಾಡ್ಕೊಳ್ಳಿ, ಇಲ್ಲ ಸಂಜೆ ಟೈಮಲ್ಲಿ ಆದ್ರೂ ತಗೊಳ್ಳಿ. ಇವಾಗಂತೂ ತುಂಬಾ ಬಿಸಿಲಿದೆ, ನಾವಂತೂ ನೀರಂತೂ ಎವ್ರಿ ಡೇ ಕುಡಿಲೇಬೇಕು. ಆವಾಗ ಒಂದೊಂದು ಕ್ಯೂಬ್ ಹಾಕೊಂಡ್ ಕುಡಿದ್ರೆ ಹೆಲ್ತಿಗೂ ಒಳ್ಳೇದು, ರಕ್ತನೂ ಕೂಡ ಹೆಚ್ಚಾಗುತ್ತೆ. ನಮಗೂ ಕೂಡ ಎನರ್ಜಿ ಡ್ರಿಂಕ್ ತರ ಇದು ವರ್ಕ್ ಆಗುತ್ತೆ. ಒಂದ್ ದಿವಸ ಟ್ರೈ ಮಾಡಿದ್ರೆ ಆಗಲ್ಲ, ಒಂದು 30 days ಆದ್ರೂ ಟ್ರೈ ಮಾಡಬೇಕು ರಿಸಲ್ಟ್ ಗೊತ್ತಾಗಕ್ಕೆ. ಜ್ಯೂಸ್ ಮತ್ತೆ ಆಮ್ಲ ಜ್ಯೂಸನ್ನ ಯಾವ ರೀತಿ ಕ್ಯೂಬ್ ರೀತಿ ಮಾಡಿ ಸ್ಟೋರೇಜ್ ಮಾಡ್ಬೋದು, ಹಾಗೆ ಹೆಲ್ತ್ ಬೆನಿಫಿಟ್ ತಿಳ್ಕೊಂಡ್ರಿ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.